ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 9 ಗಂಟೆ 50 ನಿಮಿಷ ಆಗಿದೆ. ಆನ್ ಮಾಡಿದ್ದೀನಿ ಡ್ಯೂಟಿ ನೋಡಿ. ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡಿದ್ದೀನಿ, ಪೋರ್ಟ್ರು ಆನ್ ಮಾಡಿದ್ದೀನಿ. 9 ಗಂಟೆ 51 ನಿಮಿಷ. ನೋಡೋಣ ಎಷ್ಟು ಗಂಟೆಗೆ ಬೀಳುತ್ತೆ ಬಾಡಿಗೆ ಅನ್ನೋದು. ಇಲ್ಲಿ ಮಾರ್ಕೆಟ್ ಹತ್ರನೇ ಕಾಯ್ಕೊಂಡಿದ್ದೀನಿ. ಬಾಡಿಗೆ ಅಂತೂ ಒಂದು ಸೌಂಡ್ ಬರ್ತಾ ಇಲ್ಲ. ನೋಡೋಣ ಹೆಂಗಿರುತ್ತೆ ಅನ್ನೋದು. ಮಂಗಳವಾರ ಇವತ್ತು ನಮ್ಮ ಗಾಡಿ ಇಲ್ಲೇ ಇದೆ. ನೋಡಿ, ಬೆಳಗ್ಗೆನಿಂದ ಕಾಯ್ಕೊಂಡಿದ್ದೀವಿ, ಒಂದು ಬಾಡಿಗೆನೂ ಇಲ್ಲ. ಟೈಮ್ ನೋಡಿದ್ರೆ 11:30 ಆಗಿಬಿಟ್ಟಿದೆ, ಒಂದು ಬಾಡಿಗೆನೂ ಬಂದಿಲ್ಲ ಇನ್ನು. ಗಾಡಿಗಳು ನೋಡಿದ್ರೆ ಲೈನಾಗಿ ನಿಂತ್ಕೊಂಡಿದೆ ನೋಡಿ. ಎಲ್ಲರೂ ನೋಡಿ, ಇದು 8:30ಗೆ ಬಂದಿರೋದು ನೋಡಿ. ಎಷ್ಟೊಂದು ಗಾಡಿಗಳಿದೆ. ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಒಂದು ಬಾಡಿಗೆ ಅಂದರೆ ಒಂದು ಬಾಡಿಗೆನೂ ಇಲ್ಲ ನೋಡಿ. ಎಲ್ಲರೂ ಕಾಯ್ಕೊಂಡಿರೋರು ಅವರೆಲ್ಲ ನೋಡಿ. ನೋಡಿ, ತುಂಬ ಅಂದರೆ ತುಂಬ ಕಷ್ಟ ಇದೆ. ದಯವಿಟ್ಟು ಯಾರೂ ಬರಬೇಡಿ, ಈ ಫೀಲ್ಡ್ಗೆ ಅಸಲು ಬರಬೇಡಿ. ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗಲ್ಲ. ತುಂಬ ಕಷ್ಟದಲ್ಲಿ ಇದೆಯಾ. ಅದೂ ಟ್ರಾಫಿಕೆಲ್ಲ ಫುಲ್ ಜಾಮು. ಹೆಂಗೆ ಕಾಯ್ಕೊಂಡು ಕೂತಿದ್ದಾರೆ ಇವರು. ದಯವಿಟ್ಟು ಹೊಸ ಗಾಡಿ ತಗೊಂಡವರು ಯೋಚನೆ ಮಾಡಿ ತಗೊಳ್ಳಿ. ಜಾಸ್ತಿ ಗಾಡಿಗಳು ಹಾಕೊಂಡು ಹೋಗ್ಬೇಡಿ. ಯಾವುದು ಕಂಟೈನರ್ ಗಾಡಿ ಝೊಮ್ಯಾಟೋದಲ್ಲಿ ಅದಕ್ಕೆ 250ರಿಂದ 350 kg ಲಿಮಿಟ್ ಕೊಟ್ಟ ಕಾರಣ ಅದು ಕೇಳಿದೆ ಯಾರು ಡ್ರೈವರ್ಗಳಿಗೆ ಒಂದು ಲೆಕ್ಕಾಚಾರ ಹೇಳಿದ್ರೆ ಅವನೇ ಎಲ್ಲ ಮಾಡ್ಕೊಂಬಿಟ್ಟ, ಐಡಿಗಳು ಮಾಡಿಬಿಟ್ಟ. ಅದ್ರ ಜೊತೆಗೆ ಪ್ಯಾಸೆಂಜರ್ ಆಟೋಗಳಿಗೂ 90 kg ಕೊಟ್ಟ. ಮಿನಿಮಮ್ 10 to 90 kgವರೆಗೂ ಬಿಟ್ಬಿಟ್ಟು ಈಗ ಅದನ್ನು ಬಂದು ನಮ್ಮ ಆಟೋ ಡ್ರೈವರ್ಗಳು ನಾವೇ ಹೊಡೆದಾಡ್ಕೊಂಡು ಸಾಯ್ಬೇಕು, ಸರಿನಾ? ಪಾಪ ಅವನೇನಂತಾನೆ, ನನ್ನ ಹೊಟ್ಟೆ ಪಾಡು ನಾನು ದುಡಿತಾ ಇದ್ದೀನಿ ಅಣ್ಣ ಅಂತಾನೆ. ಈಗ ನಾವೇನು ನಮ್ಮ ಹೆಂಡತಿ ಮಕ್ಕಳ್ರೆ ಮನೆ ಬೀದಿ ಪಾಳು ಮಾಡಬೇಕು. ನಮ್ಮನ್ನ ಮಕ್ಕಳಿಗೆ ಕೇಳೋರು ಯಾರೂ ಇಲ್ಲ, ಸರಿನಾ? ಬರೀ ಇದೇ ಕೆಲಸ. ಡ್ರೈವರ್ಗಳನ್ನ ನಮ್ಮನ್ನು ಭಿಕ್ಷೆ ಹಚ್ಕೊಂಡು ರೋಡ್ ಪಾಲಾಗಲಿ ಅಂತ ಹೇಳ್ಬಿಡ್ತಾ ಇರೋದು. ನೋಡಿ, 11:30 ಆಗಿದೆ. 8:30ಗೆ ಆನ್ ಮಾಡಿ ಡ್ಯೂಟಿ. ಒಂದು ಡ್ಯೂಟಿನೂ ಬಂದಿಲ್ಲ ಅಂದರೆ ನೋಡಿ, ನಾನು ಒಬ್ಬನು ಸುಳ್ಳು ಹೇಳ್ತಾ ಇಲ್ಲ. ನೋಡಿ ಎಷ್ಟೊಂದು ಡ್ರೈವರ್ ಎಲ್ಲ ಸುಳ್ಳು ಹೇಳ್ತಾರ ನೋಡಿ. ಲೈನು ಒಂದು ಬಾಡಿಗೆ ಇಲ್ಲ ನೋಡಿ. ದಯವಿಟ್ಟು ಹೊಸವ್ರು ಯಾರು ಬರಬೇಡಿ. ಇಲ್ಲಿ ಹೊಸವರು ಗಾಡಿ ತಗೊಂತೀವಿ ಅಂದರೆ ಏನು ಹೇಳ್ತೀರಿ ನೀವು? ದಯವಿಟ್ಟು ನಿಜ ಹೇಳ್ತಿದ್ದೀನಿ, ನಿಮ್ಮ ಸ್ವಂತ ಬಾಡಿಗೆಗಳಿದ್ರೆ ಮಾತ್ರ ತಗೊಳ್ಳಿ. ಅದು ಬಿಟ್ಬಿಟ್ಟು ಈ ಬೇವರ್ಸಿ ನನ್ನ ಮಕ್ಕಳು ಪೋರ್ಟರು, ಅಂಕಲ್ ಡೆಲಿವರಿ ನನ್ನ ಮಕ್ಕಳು ಯಾರನ್ನ ನಂಬ್ಕೊಂಡಂತೂ ದಯವಿಟ್ಟು ಗಾಡಿಗಳು ಹಾಕ್ಬೇಡಿ. ಯಾಕೆ ಅಂತಂದರೆ ನಾವು ಅನ್ಭವಿಸ್ತಾರೆ, ನೀವು ಅನ್ಭವಿಸ್ಬಾರ್ದು. ಒಬ್ಬ ಡ್ರೈವರ್ಗೆ ಇನ್ನೊಬ್ಬನ ಕಷ್ಟ ಗೊತ್ತಾಗಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು ಅವರು, ಸರಿನಾ? ಯಾವುದೇ ಕಾರಣಕ್ಕೂ ಆ ಥರ ಬಿದ್ದು ಏನೋ ದುಡ್ದು ಬಿಡ್ತೀವಿ ಮಾಡಿಬಿಡ್ತೀವಿ ಅಂತ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಯಾಕೆಂದರೆ ಅನ್ಭವಿಸ್ತಾ ಇದ್ದೀವಿ ಈಗ. ದಯವಿಟ್ಟು ನೀವು ಅನ್ಭವಿಸ್ಬೇಡಿ. ಏನೇನಾದ್ರು ಕೆಲಸಗಳಿದ್ರೆ ನೋಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಈಗ ಗಾಡಿಗಳು EMI ಕಟ್ಟಬೇಕು, ಮನೆಯಲ್ಲಿನೂ ಸಾಲ ಗಿಲ ಇರುತ್ತೆ ಅದು ಕಟ್ಟಬೇಕು, ಮತ್ತು ಮನೆ ಜೀವನ ನಡೆಸಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಈ ಥರ ಇರುತ್ತೆ. ನೀವು ಸಾಲ ಮಾಡಿಕೊಂಡು ಹೊಸ ಗಾಡಿಗಳು ತಗೊಂಡೆ ಮಾತ್ರ ಆಗಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಬರಬೇಡಿ. ಈ ಥರ ಇದೆ ಫೀಲ್ಡು. 12 ಗಂಟೆ ಆದರೂ ಒಂದು ಡ್ಯೂಟಿನೂ ಕೊಟ್ಟಿಲ್ಲ. ಮತ್ತು ನಿಮ್ಮ ಇಷ್ಟ, ನಾನು ಹೀಗೆ ಹೇಳ್ತಾ ಇದ್ದೀನಿ, ಹೊಸ ಗಾಡಿ ಹೋಗಬೇಡಿ ನೀವು. ಬಾಡಿಗೆ ಬಂದಿದೆ. ಬಾಡಿಗೆ 409 ರೂಪಾಯಿದು ನೋಡಿ. ಈ ಪಾರ್ಸಲ್ ಇದು ಬಂದು ರಾಜಾಜಿನಗರ ಡ್ರಾಪ್ ಇರೋದು, ಇಂಡಸ್ಟ್ರಿಯಲ್ ಏರಿಯಾ. ಲೋಡಿಂಗ್ ಆಯ್ತು ಕಂಪ್ಲೀಟು. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟರ್ ಇದು. 4:15 ನೋಡಿ. ಅಲ್ಲಿ ನಿಲ್ತ್ಕೊಂಡಿದ್ದೆ ನಾನು. ಅಲ್ಲಿ ಇವೆಲ್ಲ ನಿಲ್ತ್ಕೊಂಡಿದ್ದಾರಲ್ಲ, ಅಲ್ಲಿ ಒಂದು ಬಾಡಿಗೆಗಳೇ ಬರ್ತಾಯಿಲ್ಲ ನೋಡಿ. ಅವ್ರಿಗೆ ಯಾರಿಗೂ ಬರ್ತಾಯಿಲ್ಲ. ನಾನು ಅಷ್ಟೊತ್ತು ಕಾಯ್ಕೊಂಡಿದ್ದೀನಿ, ಈಗ ಬಂದಿದೆ ಬಾಡಿಗೆ. ಅದಕ್ಕೋಸ್ಕರ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋಲ್ಲ, 400 ರೂಪಾಯಿ ಬಾಡಿಗೆಗಳೇ ಇಲ್ಲ. ಲೋಡಿಂಗ್ ಕಂಪ್ಲೀಟ್ ಆಯಿತು. ಇಲ್ಲೇ ಹೊರಟ್ಬಿಟ್ಟೆ. ಈಗ ಟ್ರಿಪ್ ಮಾಡೋಣ. 410 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ.
₹1 ಜಾಸ್ತಿ ಕೊಟ್ಟಿದ್ದಾರೆ. ನೋಡಿ ಬೆಳಗ್ಗೆಯಿಂದ ₹342 ದುಡಿದ್ದೀನಿ. 12:30 ಆಗೋದು ಟೈಮು. ಇದು ರಾಜಾಜಿನಗರ. ಇದು ಎಲ್ಲ ಮೊದಲು ನಮ್ಮ ಶುರುವಾತು ಇಲ್ಲಿಂದನೇ ಶುರು ಆಗ್ತಾಯಿತ್ತು. ಇಲ್ಲಿ ಸ್ವಲ್ಪ ಲೇಟ್ ಆಗೋಯಿತು, ಬಾಡಿಗಳೇ ಇಲ್ಲ ಇಲ್ಲಿಗ. 12 ಗಂಟೆ 11:30 12 ಗಂಟೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ರಾಜಾಜಿನಗರ್ ಪಿಕಪ್ದು ನಾನು ಸ್ವಲ್ಪ ಬಿಟ್ಬಿಟ್ಟೆ, ಅವಾಯ್ಡ್ ಮಾಡಿಬಿಟ್ಟೆ. ತುಂಬ ಅಂದರೆ ತುಂಬ ಲೇಟ್ ಬಂದುಬಿಡುತ್ತೆ ರಾಜಾಜಿನಗರಲ್ಲಿ. ಮೊದಲು 10 ಗಂಟೆಗೆಲ್ಲ ಬಂದುಬಿಡೋದು. ಈಗ 10 ಗಂಟೆ ಅಲ್ಲ, 11:30 ಆಗಿದ್ರೂ ಬರೋಲ್ಲ, ಆ ಥರ ಆಗೋಯ್ತು. ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿಬಿಟ್ಟು KR ಮಾರ್ಕೆಟ್ ಹೋಗಿದೆ. KR ಮಾರ್ಕೆಟ್ ಅಲ್ಲಿಂದ ಸಿಗ್ಬಿಡ್ತಾ ಇದೆ. ನೋಡೋಣ. ಇದು ರಾಜಾಜಿನಗರ, ಇದೆ ಇಂಡಸ್ಟ್ರಿಯಲ್ ಏರಿಯಾ. ಇದು ಇಲ್ಲಿಂದ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ ₹1,194. ಇದು ಪಿಕಪ್ಪು 1.5 ಕಿಲೋಮೀಟ್ರ್ ಇದೆ, 2 ಕಿಲೋಮೀಟ್ರ್ ಇದೆ ಪಿಕಪ್ ಪಾಯಿಂಟು. ಇಲ್ಲಿ ಒಳಗಡೆ ಒಂದಂದರು ಲೋಡಿಂಗ್ ಆಯ್ತು ಕಂಪ್ಲೀಟು. 2 ಬಾಕ್ಸ್ ಹಾಕಿದ್ದಾರೆ ನೋಡಿ, ಒಂದು ದೊಡ್ಡ ಬಾಕ್ಸ್, ಒಂದು ಚಿಕ್ಕ ಬಾಕ್ಸ್ ಅಷ್ಟೇ. ತಗೊಂಡು ಹೋಗೋದು. ನೋಡೋಣ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಅನ್ನೋದು. ಇದೆಲ್ಲ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ. ಲೋಡಿಂಗ್ ಕಂಪ್ಲೀಟು. ಡ್ರಾಪ್ ನೋಡೋಣ. 40 ಕಿಲೋಮೀಟ್ರ್ ತೋರಿಸ್ತು. ಎಷ್ಟಿದೆಯೋ 43. ಜಿಗಣಿ ಬೊಮ್ಮಸಂದ್ರ ಸೈಡ್ ಬರ್ತಾಯಿದೆ ನೋಡಿ. ಚಂದಾಪುರ, ಬೊಮ್ಮಸಂದ್ರ, ಈ ಕಡೆ ಅಂದರೆ ಈ ಕಡೆಯಿಂದ 42 ಕಿಲೋಮೀಟ್ರ್ ಇದೆ. 4 ಗಂಟೆಗೆ ಹೋಗುತ್ತೀವಂತೆ. ಈ ಕಡೆಯಿಂದ ಅಂದರೆ 43, ಈ ಕಡೆಯಿಂದ ಅಂದರೆ 47. ಹೀಗೆ ಹೋಗ್ಬಿಡೋಣ. ಟ್ರಾಫಿಕ್ ಇರೋದು 46. ಇದೆಲ್ಲ ಬೊಮ್ಮಸಂದ್ರ. ಇದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಎಲೆಕ್ಟ್ರಾನಿಕಲ್ ಸಿಟಿ. ನಮ್ದು ಇನ್ನು 14 ಕಿಲೋಮೀಟ್ರ್ ಇದೆ. ಇನ್ನು ಅರ್ಧ ಗಂಟೆ ಆಗುತ್ತಂತೆ. ₹400 ಡೀಸೆಲ್ ಹಾಕಿ ಅಂದೆ. ₹400 ಮೀಟ್ರಲ್ಲಿ ಹೊಡೆದಿದ್ದೀವಿ. ಮೀಟ್ರಲ್ಲಿ ₹400 ಹೊಡೆದಿದ್ದಾರೆ. ಇವ್ರು ನೋಡಿದ್ರೆ ₹502 ಹಾಕಿದ್ದಾರೆ ಅಂತ ಇದೆ ನೋಡಿ. ನಾನು ಹೇಳಿದ್ರೆ ₹400, ಇವ್ರು ಹೇಳ್ತಾರೆ ₹500 ಅಂತ ಇದ್ದಾರೆ. ಅವ್ರು ₹400 ಹೊಡೆದಿರೋ ನಾನು ನೋಡಿದ್ದೀನಿ. ಈಗ ನೋಡಿದ್ರೆ ₹500 ಕೊಡಿ ಅಂತ ಇದ್ದಾರೆ. ಏನು ನಾನು ಹೇಳಿದೆ ಎಷ್ಟಿಗೆ ನಿಮಗೆ? ಅಣ್ಣ ಏನು ಅದು ಎಂಟ್ರ್ ಆಗಿಲ್ಲ. ಇಲ್ಲ ನಾನು ಏನು ಹೇಳಿದೆ? ನೀವೇನು ನಾನು ಒಪ್ಕೊಂತೀನಿ, ಅದು ಎಂಟ್ರ್ ಆಗಿಲ್ಲಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಹೇಳಿದೆ? ನನಗೆ ₹400 ಸಾಕು. ನೀನು ರೂಪಾಯಿಡಲ್ಲ, ಅದು ನನ್ನ ಪ್ರಾಬ್ಲಮ್ ಆಗಿದೆ. ಎಂಟ್ರ್ ಆಗಿಲ್ಲ. ಪ್ರಾಬ್ಲಮ್ ಇಲ್ಲ, ನೀವು ₹400 ಹೊಡೆದ್ರೆ ನಾನು ನೋಡ್ದಲ್ಲ. ನಾನು ಅದು ಎಂಟ್ರ್ ಆಗಿಲ್ಲಲ್ಲ. ನೀವು ನೋಡಿದ್ರೆ ಎಷ್ಟಾಯ್ತು? ಕಣ್ಣಿಗೆ ಕಾಣ್ತಿಲ್ಲ ಅಮೌಂಟ್ ಎಷ್ಟಾಯ್ತು ಅಂತೇಳಿ. ಕಣ್ಣಿಗೆ ಕಾಣಿಸ್ತಾ ಇದೆ ₹500. ನಾನು ಹೇಳಿದ್ರೆ ನಿಂಗೆ ಬಿಲ್ಲನ್ನು ಕೊಟ್ಟಿದ್ದಿಲ್ಲ, ಗಾಡಿ ನಂಬರ್ ಬಿಲ್ ಎಲ್ಲ ಕೊಟ್ಟಿದ್ಯಪ್ಪ. ಸರಿ, ಏನು ಎಲ್ಲ ಕೊಟ್ಟಿದ್ಯಾ ನೋಡಿ. ನಾನು ನಿಮಗೆ ಸುಳ್ಳು ಹೇಳ್ತಾ ಇದ್ದೀನಾ? ಆಗಿದ್ದು ನೀನು ಸುಳ್ಳು ಹೇಳ್ತಾ ಇಲ್ಲ. ನಾನು ಹೇಳಿರೋದು ₹400. ಮಿಸ್ ಆಯ್ತು. ಎಂಟ್ರ್ ಅಲ್ಲ, ಏನು ಮಾಡತ್ತೆ? ಎಂಟ್ರ್ ಆಗಿದ್ದರೆ ಬರೋಲ್ಲ. ಅದು ಎಂಟ್ರ್ ಅಲ್ಲ, ಇನ್ನು ₹502 ಜಾಸ್ತಿ, ₹2 ಜಾಸ್ತಿನೇ ಆಗಿದೆ ಮಾಡ. ಹಾಂ, ಇದೆ ಲೋಡಿಂಗ್ ಪಾಯಿಂಟು. ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ. ಎಲ್ಲ ಇದು ಇಂಡಸ್ಟ್ರಿಯಲ್ ಏರಿಯಾ. ಒಳಗಡೆಗೆ ಆಟೋ ಅಲೋ ಮಾಡ್ತಾ ಇಲ್ಲ ನೋಡಿ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. ₹1,194 ನೋಡಿ. ಟ್ರಿಪ್ ಮಾಡೋಣ. 2 ಬಾಕ್ಸ್ ತಗೊಂಡೋಗ್ಬಿಟ್ರು. ಅಲ್ಲಿ ಹೋದರೆ ಫುಲ್ಲು ಇದಿದೆ, ಫಿಟ್ನೆಸ್ ಸರ್ಟಿಫಿಕೇಟು, ಇನ್ಸೂರೆನ್ಸು, ಲೈಸೆನ್ಸು, ಏನೇನೋ ಕೇಳ್ತಾ ಇದ್ದಾರೆ. ನನ್ನ ಹತ್ರ ಇನ್ಸೂರೆನ್ಸ್ ಇದೆ, ಇದು ಇದೆ, ಇದು ಇನ್ಸೂರೆನ್ಸು ಲೈಸೆನ್ಸ್ 2 ಇದೆ. ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಅಲೋ ಮಾಡಿಲ್ಲ ಅವರು. ಅದಕ್ಕೋಸ್ಕರ ಇಲ್ಲೇ 2 ಬಾಕ್ಸ್ ತಗೊಂಡು ಹೋಗ್ಬಿಟ್ರು ನೋಡಿ. ಒಂದೊಂದು ಫ್ಯಾಕ್ಟ್ರಿ ಇಟ್ಕೋಬೇಕಂತೆ. ಇಟ್ಕೊಂಡ್ರೆ ಒಳ್ಳೆಯದು. ಫಿಟ್ನೆಸ್ ಸರ್ಟಿಫಿಕೇಟು ಚೆಕ್ ಮಾಡಿ ಅದೆಲ್ಲಿ ಸಿಗುತ್ತೆ ನೋಡಿ ತಗೋಬೇಕು ನಾನು.
ಕಾಯ್ಕೊಂಡಿದ್ದೀನಿ. ಒಂದು ಬಾಡಿಗೆನೂ ಇಲ್ಲ ನೋಡಿ. ಇದೆಲ್ಲ ಬೊಮ್ಮಸಂದ್ರ, ಇದು ಬೊಮ್ಮಸಂದ್ರ ಏರಿಯಾ. ನೋಡಿ ನಮ್ಮ ಆಟೋ ಇಲ್ಲಿದೆ, AMS. ನಿನ್ನೆನೂ ಬಾಡಿಗೆ ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ. 8 ಗಂಟೆ 20 ನಿಮಿಷ ಆಗಿದೆ. ಕೂತಿ ಫೋನಲ್ಲಿ ನೋಡಿ ನಮಗಂತೂ ಬೇಜಾರಾಗ್ತಾಯಿದೆ. ನಿದ್ರೆನೂ ಫುಲ್ ಬರ್ತಾಯಿದೆ. ಒಂದು ಬಾಡಿಗೆ ಇಲ್ಲ ನನಗೆ ಅಂತ, ಯಾರಿಗೂ ಇಲ್ಲಂತೆ ಬಾಡಿಗೆಗಳು ಇವತ್ತು. ಏನು ಅಂತ ಗೊತ್ತಾಗಲ್ಲ. ಗಾಡಿಗಳು ಜಾಸ್ತಿ ಆಗಿರೋದಾ ಇಲ್ಲ ಏನಂತ ಇದಾಗಿದೆ. ನಿನ್ನೆನೂ ಇಲ್ಲ ಬಿಸ್ನೆಸ್ಸು, ಇವತ್ತೂ ಇಲ್ಲ. ಈ ಥರ ಆದರೆ ಅಷ್ಟೇ, ಡ್ರೈವರ್ ಕತೆ ಮುಗೀತು. ಸ್ವಂತ ಆಟೋವರು ಏನೋ ಪರವಾಗಿಲ್ಲ, ಹೆಂಗೋ ಹೋಗ್ಬಿಡ್ತಾರೆ. ಈ EMI ತಗೊಂಡು EMI ಕಟ್ಟಬೇಕು, ಎಲ್ಲ ಕಟ್ಟಬೇಕಲ್ಲ. EMI ಕಟ್ಟಬೇಕು, ಸಾಲ ಎಲ್ಲ ಕಟ್ಟಬೇಕು, ಮನೆ ಜೀವನ ನಡೆಸಬೇಕು, ಮಕ್ಕಳನ್ನ ಓದಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ತುಂಬ ಕಷ್ಟ ಇದೆ. ಏನು ಮಾಡೋಕ್ಕಾಗಲ್ಲ. ಒಬ್ಬರನ್ನ ನಂಬ್ಕೊಂಡು ಏನು ಆಗಬಾರ್ದು. ನೋಡಿ 8 ಗಂಟೆ 15 ನಿಮಿಷ ಏನು ಆಗ್ತಾಯಿದೆ, ಆದ್ರೂ ಬಿಸ್ನೆಸ್ ಇಲ್ಲ ನೋಡಿ. 8 ಗಂಟೆ 13 ನಿಮಿಷ, 1362 ರೂಪಾಯಿ ದುಡಿದಿದ್ದೀನಿ ಇವತ್ತು ನೋಡಿ. ಮನೆ ಚೆಕ್ ಮಾಡಿದ್ರೆ ಇಲ್ಲಿಂದ ನೋಡಿ 36 ಕಿಲೋಮೀಟ್ರ್. 36 ಇರಲ್ಲ, ಇದು ತೋಳ್ಮಿಂದೆ. ಈ ಕಡೆಯಿಂದ ಹೋಗ್ಬೇಕು. ಅದು 25 ಕಿಲೋಮೀಟ್ರ್ ಇರುತ್ತೆ ಮನೆ. ಇವತ್ತಂತೂ ತುಂಬ ಬೇಜಾರಾಯಿತು. ಎಷ್ಟೊಂದು ಕೂತಿರ್ತೀರ. ಈ ಕಡೆಯಿಂದ ಹೋಗ್ಬೇಕು ಬೆಂಗಳೂರಿನಿಂದ. ಇದೆಲ್ಲ ಟೋಲ್, ರಿಂಗ್ ರೋಡ್ ಇದು. ಇದರಲ್ಲಿ ಅಲೋ ಮಾಡಲ್ಲ ಆಟೋ, 3 ವೀಲರ್. ರಿಂಗ್ ರೋಡ್ಗೂ ಯಾವಾಗಲೂ ಹೋಗಬೇಡಿ, ಈ ರೂಟ್ ಒಂದೇ. ಓಹ್, ಯಾವುದೋ ಬಂತಾ ಇದೆ ಬೊಮ್ಮನಹಳ್ಳಿ. ಮತ್ತೆ ರಿವರ್ಸ್ ಎಲೆಕ್ಟ್ರಾನಿಕ್ ಸಿಟಿನಿಂದ ಬೊಮ್ಮನಹಳ್ಳಿ ಹೋಗ್ಬೇಕಂತೆ. ರಿವರ್ಸ್ ಸೊಳ್ಳೆಗಳು ನೋಡಿ ಎಷ್ಟಿದೆಯೋ. ಯಾರೋ ಹತ್ಕೊಂಡ್ಬಿಟ್ರು. ತುಂಬ ಸೊಳ್ಳೆ ಪ್ರಾಬ್ಲಮ್ಮು. ಇಲ್ಲಿಂದ ಮನೆ 25 ಕಿಲೋಮೀಟ್ರ್ ಇದೆ. ಆ ಥರ ಇರುತ್ತೆ ಡ್ರೈವರಲ್ಲಿ ಕಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಕೆಟ್ಟವನಾಗಿದ್ರೆ ಕ್ರಮ ಬಿಡಲ್ಲ, ಒಳ್ಳೆಯವನಾಗಿದ್ರೆ ಸಮಾಜ ಬಿಡಲ್ಲ. ಮೋಟರ್ದು ಹೆಲ್ಮೆಟ್ ಅದು. ಮನೆಗೆ ಬಂದರೆ ಮನೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡಿದ್ದಾರೆ ಇವರು. ಕೊನೆಗೆ ಮನೆಗೆ ಬಂದುಬಿಟ್ಟೆ. 35 ಕಿಲೋಮೀಟ್ರ್ ಇವತ್ತು ಖಾಲಿ. ನಿನ್ನೆ ನೋಡಿದ್ರೆ 50 ಕಿಲೋಮೀಟ್ರು, ಇವತ್ತು ನೋಡಿದ್ರೆ 35 ಕಿಲೋಮೀಟ್ರು. ದಿಷ್ಟಿ ಏನು ಆಗಿದೆ ಅನ್ಕೊತೀನಿ ನಾನು. ಎರ್ನಿಂಗ್ ತೋರಿಸಿ ನನಗೆ ದಿಷ್ಟಿ ಆಗಿಬಿಟ್ಟಿದೆ ಈಗ. ಅದು ಯಾರು ದಿಷ್ಟಿ ಆಗ್ತಾಯಿದ್ರೆ ಏನೋ ಗೊತ್ತಿಲ್ಲ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ಇವತ್ತು 1600 ರೂಪಾಯಿ ಅಷ್ಟೇ. ಕಮಿಷನ್ ಹೋಗಿ 1360 ರೂಪಾಯಿ ಈಗ ಬಂದಿದೆ ಇವತ್ತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಆ ಥರ ಆಗುತ್ತೆ. ಎರ್ನಿಂಗ್ ತೋರಿಸ್ಬಾರ್ದು ಅಂದ್ಕೊತೀನಿ, ಎರ್ನಿಂಗ್ ತೋರಿಸ್ಬಿಡ್ತೀನಿ.
ಸ್ವಲ್ಪ ಎರ್ನಿಂಗ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ದಿಷ್ಟಿ ಆಗೋ ಥರ ಆಗ್ತಾಯಿದೆ ನನಗೂ. ಬಾಡಿಗೆಗಳು ತುಂಬ ಅಂದರೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ನಿನ್ನೆನೂ ಕಮ್ಮಿ, ಇವತ್ತೂ ಕಮ್ಮಿ. ದಿಷ್ಟಿದೇ ಪ್ರಾಬ್ಲಮ್ ಮಾಡ್ಕೊತೀನಿ. ದಿಷ್ಟಿ ಆಗುತ್ತೆ, ಎಂಥವರೆಗೂ ಆಗುತ್ತೆ. ದಿಷ್ಟಿ ಅನ್ನೋದು ಅದು ನಂಬಬೇಕದು. ಯಾವಾಗಲೂ ಆದರೂ ಏನಾದರೂ ತೋರಿಸ್ಕೋಬಾರ್ದು. ದಿಷ್ಟಿ ಬೇಗ ಆಗಿಬಿಡುತ್ತೆ. ಅದು ಯಾರಿಗನ ನೀವು ದೊಡ್ಡವ್ರಿಗೆ ಯಾರಿಗನ ಕೇಳ್ಕೊಳ್ಳಿ. ಇನ್ನು ಜಾದು ಮಂತ್ರ ಅದೆಲ್ಲ ಆಗ್ತಾರಲ್ಲ, ಅದೆಲ್ಲ ನಾವು ನಮ್ಮಲ್ಲ, ನೀವು ನಂಬೇಡಿ. ದಿಷ್ಟಿ ಅನ್ನೋದು ಕಂಪಲ್ಸರಿ 100% ಆಗುತ್ತೆ. ಅದು ನಂಬಲೇಬೇಕು. ಯಾಕಂದರೆ ಒಬ್ಬೊಬ್ಬರು ಕಣ್ಣು ಆ ಥರ ಇರುತ್ತೆ ದಿಷ್ಟಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಹಂಗೆ ಎಷ್ಟು ಇದ್ರೂ ಏನು ಇಲ್ಲ ಥರನೇ ಇರಬೇಕು. ತೋರಿಸ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಒಂದೇ, ದಿಷ್ಟಿ ಅನ್ನೋದು ಕಂಪಲ್ಸರಿ 100% ಆಗುತ್ತೆ. ಹುಷಾರಾಗಿರಬೇಕು. ದಿಷ್ಟಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ದಿಷ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಹೇಳ್ತಾ ಇದ್ನಲ್ಲ, ದಿಷ್ಟಿ ಕಂಪಲ್ಸರಿ ಆಗೇ ಆಗುತ್ತೆ. ಆಗಲ್ಲ ಅನ್ನೋದು ಮಾತ್ರ ಇರಬಾರ್ದು. ದಿಷ್ಟಿ ಆಗನೇ ಆಗುತ್ತೆ. ಅದೆಂಥವ್ರ ದಿಷ್ಟಿನೇ ಆಗುತ್ತೆ. ದಿಷ್ಟಿ ಬಗ್ಗೆ ಇಷ್ಟೊಂದು ಹೇಳ್ಬಿಟ್ಟೆ. ನಾನು ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಜಾದು ಮಂತ್ರ ಅದು ಮಾತ್ರ ಆಗಲ್ಲ. ಅದು ಯಾರು ನಂಬೇಡಿ. ಅದು ಏನೂ ಆಗಲ್ಲ. ನಮ್ಮ ಹಣೆ ಬರಲ್ಲಿ ಹೆಂಗಿರುತ್ತೋ ಹಂಗಿರುತ್ತೆ ಅಷ್ಟೇ. ದಿಷ್ಟಿ 100% ಆಗುತ್ತೆ. ಅದಕ್ಕೆ ಉದಾಹರಣೆ ಜಾಸ್ತಿ ಇದೆಯೇ, ನಿಮಗೂ ಗೊತ್ತಾಗುತ್ತೆ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ಇವತ್ತು 1360 ರೂಪಾಯಿ ಅಷ್ಟೇ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಇದು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಬೆಳೆಸಿ. ನೋಡಿ ನಮ್ಮ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾಯಿದ್ರು. ಬಾಡಿಗೆಗಳಿಲ್ಲ. 12 ಗಂಟೆ ಆದ್ರೂ ಒಂದು ಸೌಂಡ್ ಬರ್ತಾಯಿಲ್ಲ. ಎಷ್ಟೊಂದು ಜನ ಡ್ರೈವರ್ ಇದ್ರು ನೋಡಿ ಇಲ್ಲಿ KR ಮಾರ್ಕೆಟಲ್ಲಿ. ಏನು ಮಾಡೋಕ್ಕಾಗಲ್ಲ. ಗಾಡಿಗಳು ತುಂಬ ಆಗಿಬಿಟ್ಟಿದೆ. ತುಂಬ ಗಾಡಿಗಳು ಆಗಿದೆ. ಆದ್ರೂ ಪ್ಯಾಸೆಂಜರ್ ಗಾಡಿಗಳನ್ನ ಕೊಡ್ತಾಯಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ಈ ಸಾರಿ ಅಷ್ಟು ಸ್ಟ್ರೈಕ್ ಮಾಡಬಾರ್ದು. ಎಲ್ಲ ಸೇರಿ ಎಷ್ಟು ಜನ ಆಟೋಗಳಿದ್ದಾರೋ, ಪೋಟ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೋ ಅಷ್ಟು ಜನನೂ ಹೋಗಬೇಕು. ಒಬ್ಬರು ಬಿಡಬಾರ್ದು. ಒಬ್ಬರು ಬಿಡಬಾರ್ದು. ಎಲ್ಲರೂ ಹೋಗ್ಬೇಕು ಪೋಟ್ರ್ ಆಫೀಸ್ ಹತ್ರ. ಪೋಟ್ರ್ ಆಫೀಸ್ ಹತ್ರ ಹೋಗಿ ಪ್ಯಾಸೆಂಜರ್ ID ಗಳು ಎಷ್ಟಿದೆಯೋ ಪೋಟ್ರಲ್ಲಿ ಅಷ್ಟೂ ಲಾಕ್ ಮಾಡಬೇಕು. ಅವಾಗನಿಂದ ಬಿಡಬಾರ್ದು ನಾವು. ಪ್ಯಾಸೆಂಜರ್ ಆಟೋಗಳಲ್ಲಿ ಎಷ್ಟೆಷ್ಟು ನೀವು ಜಾಯಿನ್ ಮಾಡ್ಕೊಂಡಿರೋ ಅಷ್ಟು ಅಲ್ಲಿ ಎಲ್ಲನೂ ನಾವು ತೆಗಿಸಬೇಕು ಅಂದರೆ ಬರಬಾರ್ದು. ಆ ಥರ ಸ್ಟ್ರೈಕ್ ಮಾಡಬೇಕು. ತುಂಬ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಪ್ಯಾಸೆಂಜರ್ ಆಟೋಗಳು, ಎಲ್ಲಿ ನೋಡಿದ್ರೂ ಪ್ಯಾಸೆಂಜರ್ ಆಟೋದಲ್ಲಿ ಮೇಲೆ ಹಾಕ್ಕೊಳೋದು, ಕೆಳಗಡೆ ಹಾಕ್ಕೊಂಡು ಹೆಂಗೆ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಇವನು ಅಪ್ಲಿಕೇಶನ್ ಬಿಟ್ಟಿದ್ದಾನೆ. ಇವನಿಗೆ ಫಸ್ಟ್ ಲಾಕ್ ಮಾಡಬೇಕು ಎಲ್ಲರೂ ಸೇರಿ. ನೋಡೋಣ ಈ ಸಾರಿ ರಾಜಣ್ಣ ಏನು ಹೇಳ್ತಾರೋ ನೋಡಿ. 14 ತಾರೀಕು ಆಗೋಯ್ತು, 20ನೇ ತಾರೀಕು ಆಗೋಯ್ತು. ಏನು ನಮಗೆ ಇನ್ಫಾರ್ಮೇಷನು ಅದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ರಾಜಣ್ಣ ಹತ್ರ ಮಾತಾಡಿ ಸ್ವಲ್ಪ ಇನ್ನೊಂದು ಸಾರಿ ಸ್ಟ್ರೈಕು ಶಿಸ್ತಾಗಿ ಮಾಡಬೇಕು. ಈ ಪೋಟ್ರು ಲಗೇಜ್ ಆಟೋನ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡ್ತಾರಲ್ಲ, ಅದು ಎಲ್ಲ ತೆಗಿಸ್ಬೇಕು. ಅವಾಗಲಿಂದ ನಾವು ಅಲ್ಲಿಂದ ಬರಬಾರ್ದು. ಆ ಥರ ಮಾಡಬೇಕು. ಸರಿ, ಜಾಸ್ತಿ ಮಾತಾಡ್ಬಿಟ್ಟೆ. ನಾಳೆ ಸಿಕ್ಕೋಣ. ಗುಡ್ ಬೈ.